Right leg in the front, ಬಲಗಾಲ ಮುಂದೆ. ಕಾಲು ಮಡಿಸಿ ಹಾಗೆ ಎಲ್ಲ ಬ್ರಿಕ್ ಉಪಯೋಗಿಸಿ ಕೈ ಸ್ಟ್ರೇಟ್ ಮಾಡಿ. ಯೂಸ್ ಅ ಬ್ರಿಕ್ ಇನ್ ಬಿಟ್ವೀನ್ ದ ಪಾಮ್ಸ್. ಸ್ಟ್ರೇಟ್. ದೀಪ ಹಿಂಡಿ ನೆಲದ ಮೇಲೆ ಇರಬೇಕು. Bend the front leg, that's the thighs and the calf muscle. Look up, tale etti mele. Hold the brick with this in the center of the palm. Don't use your fingers. Yeah. ಕೈ ಫುಲ್ ಸ್ಟ್ರೇಟ್ ಆಗಬೇಕು. ಇವಾಗ ಹಂಗೆ ಎಲ್ಲ ಹಿಂದಕ್ಕೆ ಬೆಂಡ್ ಆಗಿ ಹಿಂಗೆ ಹೋಗಿ ಕಾಲು ಮುಚ್ಬೇಕಿಂದೆ. ಹಿಂಗೆ ಇಟ್ಕೋಬೇಕ. ತಲೆ ಓಕೆ, ಅದು ಮುಖ. Keep the bricks aside, walk back. Left leg. ಬ್ರಿಕ್ ಉಪಯೋಗಿಸಿ ಕೈ ಸ್ಟ್ರೇಟ್ ಮಾಡಿ ಕಾಲು ಮಡಿಸಿ ಫಸ್ಟ್ ಮುಂದೆ ನೋಡಿ. ನಿಧಾನಕ್ಕೆ ಹಿಂದಕ್ಕೆ ಬೆಂಡಾಗಿ ಹಾಗೆ ಈ ಕಡೆ ಆಗುತ್ತಲ್ವ. Look up if it's possible. ತಲೆ ಬಿಡಿ, ತಲೆ ಬಿಟ್ಬಿಡಿ, ಬಿಡಿ ತಲೆ ಬಿಡಿ. ಹಾಗೆ ಅಧೋಮುಖ ಶ್ವಾನಾಸನ. ಕಾಲು ಪೂರ್ತಿ ಸ್ಟ್ರೇಟ್ ಆಗಬೇಕು. ಎಲ್ಲಕ್ಕೆ ಮುಟ್ಟಬೇಕು ತಲೆ. ಎದೆ ಕೆಳಗೆ ತಳ್ಳಿ ಡಿಸ್ಟೆನ್ಸ್ ಜಾಸ್ತಿ ಮಾಡಿ ಗಾಯಕಿ. ನನ್ನ ತಳ್ಬೇಡಿ ನೀವು. ಇನ್ನು ಪ್ರೆಷರ್ ಜಾಸ್ತಿ ಆಗಬಾರ್ದು, ಇಲ್ಲಿ ಇರಬೇಕು. Lift the head. This can be years. Yeah. It'll take a few years. ಅಧೋಮುಖ ಅಲ್ಲೇ ಇರಬೇಕು. Okay, right leg in the front. Keep the palms next to the foot. ಕೈ ಎರಡು ಪಾದದ ಪಕ್ಕ ಇರಲಿ. ದಿಮ್ಮಿ ಇಟ್ಕೊಳ್ಳಿ ತೊಡೆ ಕೆಳಗೆ. ಸಾಕು ಒಂದು ಇಟ್ಕೊಂಡು ನಿಮ್ಗೆ ಸಾಕು. ಓಕೆ, ಕಾಲು ಮುಂದಕ್ಕೆ ಸ್ಟ್ರೇಟ್ ಮಾಡಿ ನೇತ ಬ್ರಿಕ್ಕನ್ನು ದಿನ ಮೇಲೆ ಇಟ್ಕೊಳ್ಳಿ. ನಿಮ್ಗೆ ಆ್ಯಕ್ಚುಲಿ ಬೇಡ ಬ್ರಿಕ್ಕು, ನಿಮ್ಮ ಕೈ ದಿನ ಮೇಲೆ ಇಟ್ಕೊಳ್ಳಿ ಸಾಕು. Keep the brick flat. Keep it flat. Yeah. Now keep the bricks on the under the palm.
ಆನ್ ದ ಬ್ರಿಕ್ ದಿಮ್ ಮೇಲೆ ಇಟ್ಕೊಳ್ಳಿ ಕೈನ. ಹಾಂ, ಆ ಕೈ ಕೆಳಗಡೆ ಬ್ರಿಕ್ ಇಟ್ಕೊಳ್ಳಿ. ಹಾಂ, ಹಾಗೆ. And I'll look front. Is it possible to sit on the bolster or the pillow? ಚೆಸ್ಟ್ ಎತ್ತಿ ಮೇಲೆ ಕುತ್ಕೋಬೇಕು ದಿಮ್ ಮೇಲೆ. ಮುಂದಕ್ಕೆ ಹೋಗಿ ಇನ್ನು. ಹೋಗ್ರಿ. ಹಾಂ, ಎತ್ತಿ ಎರಡು ಕೈ ಮೇಲೆ. ರೈಸ್ ಬೋತ್ ಹ್ಯಾಂಡ್ಸ್ ಅಪ್. Go sit. Yes. Papa, you stand. Eat the brick. No, it's not needed. Now straight in the back leg. No. Okay. Oh. How straight in this? Yeah. Move ahead. Move the pelvis ahead. Move. No. Like you're here. Move this here and move ahead. Yeah. ನಿಮ್ಮ ಕಾಲು ಸ್ಟ್ರೈಟ್ ಆಗಬೇಕು. ಎಲ್ಲ ಚೆಸ್ಟ್ ಎತ್ತಿ ಮೇಲೆ. ಇದ್ದಿದ್ದು ಎಲ್ಲಿ ಹಿಡಿಯಿರಿ ಕೈನ. ಹಾಂ, ಮತ್ತೆ ಸ್ಟ್ರೈಟ್ ಮಾಡಿ ಮೇಲೆ ನೋಡೋಣ. ಒಂದು, wherever you are. 2, 3, 4, 5. ನಾನು ಕೈ ಕೆಳಗೆ ಚೇಂಜ್ ಮಾಡಿ. ಎಡಗಾಲು ಮುಂದೆ. ಯಾರಿಗೆ ಒಂದು ಬ್ರಿಕ್ಕು ಸಾಲಲ್ಲ, ಒಂದು ದಿಮ್ ಸಾಲಲ್ಲ, 2 ದಿಮ್ ಇಟ್ಕೊಳ್ಳಿ ಅವಾಗೆಲ್ಲ. ಹಾಂ, ಎಡಗಾಲು ಮುಂದೆ. ಲೆಫ್ಟ್ ಲೆಗ್ ಇನ್ ದ ಫ್ರಂಟ್. ನೀತ ಮುಂದೆ ಬನ್ನಿ ಇನ್ನು. ಹಾಂ, ಹಂಗೆ ಅಲ್ಲಿ ಆಗ ಕೂರ್ಬೇಕು ನೀವು. ಆಯ್ತಾ? ಚೆಸ್ಟ್ ಎತ್ತಿ ಮೇಲೆ. ದೀಪ ದಿಮ್ ಇನ್ನು ಹಿಂದಕ್ಕೆ ಇಟ್ಕೊಳ್ಳಿ. ಮಂಜುನಾಥ್ ನೀವು ಅಷ್ಟೇ. ನೀವೇ ಹಾಂ, ಅದು ಸಾಕು. ಅದನ್ನು ಬೇಕಾದ್ರೆ ಫ್ಲ್ಯಾಟಾಗಿ ಇಟ್ಕೊಳ್ಳಿ ಮುಂದ್ಗಡೆದು. ಆಯ್ತಾ? ಚೆಸ್ಟ್ ಎತ್ತಿ ಮೇಲೆ. ಇದಿಟ್ಕೊಳ್ಳಿ ನನಗಂತೂ ಅದು ಚಿಕ್ಕದಾಯ್ತು. ನೀವು ಆಗಲ್ಲ. ಚೆಸ್ಟ್ ಎತ್ತಿ ಮೇಲಕ್ಕೆ. ಎದೆ ಎತ್ತಿ. ನಿಧಾನ 2 ಕೈ ಎತ್ತಿ ಮೇಲೆ. ಒಂದು, ಚೆಸ್ಟ್ ಅಪ್. 2, 3, 4, 5. ಇವಾಗ ಬ್ರಿಕ್ ಇಟ್ಕೊಳ್ಳಿ ಕೈಗಳ ಮಧ್ಯೆ ಅಲ್ಲೇ. Stay there itself. ಒಂದು, ಕೈ ಪೂರ್ತಿ ಸ್ಟ್ರೈಟ್ ಮಾಡಬೇಕು.
2 Is it possible to lift the hands? Yeah, lift the other one also. 3 4 5 ಚೇಂಜ್ ಮಾಡಿ. ಚೆಸ್ಟ್ ಜೊತೆ ಮೇಲಕ್ಕೆ. ಟ್ರೈ ಟು ಕೀಪ್ ಬೋತ್ ಲೆಗ್ ಸ್ಟ್ರೇಟ್. ಆದಷ್ಟು ಕಾಲು ಸ್ಟ್ರೇಟ್ ಮಾಡಿ. ನಿಧಾನ ಆಗುತ್ತೆ ಅಂದರೆ ಕೈ ಎತ್ತಿ ಮೇಲೆ, ಆಗಲ್ಲ ಅಂದರೆ ಹಾಗೆ ಇಟ್ಕೊಳ್ಳಿ. ಒಂದು ಇನ್ನು ಆಗತ್ತೆ, ಇನ್ನೊಂದು ಸ್ವಲ್ಪ ವರ್ಷ. 2 5 ನಿಧಾನ ಕೈ ಕೆಳಗೆ. ಅಧೋಮುಖ ಶ್ವಾನಾಸನ. ಕೈ 2 ಹಾಗೆ ಸ್ಟ್ರೇಟ್ ಆಗಿರಲಿ. ಕಾಲು ಆದಷ್ಟು ನೇರ. ಆರ್ಷೋತ್ತಾನಾಸನ ನಿನ್ನೆ ಮಾಡಿದ್ವಿ ಅನಿಸುತ್ತೆ. ಬ್ರಿಂಗ್ ದ ಫುಟ್ ರೈಟ್ ಇನ್ ಬಿಟ್ವೀನ್ ದ ಪಾಮ್ಸ್. 2 ಕೈಗಳ ಮಧ್ಯೆ ಪಾದ ಸ್ಟ್ರೇಟ್ ಆಗಬೇಕು, ಕಾಲು ಹಾಗೇ ಇರಿ. ನೇತಾ ನೀವು ಬ್ರಿಕ್ ಕೈ ನೆಲದ ಮೇಲೆ ಇಟ್ಕೊಳ್ಳಿ, ಬ್ರಿಕ್ ಬೇಡ. ಯಾರಿಗೆ ಯು ಕಾಂಟ್ ಕೀಪ್ ದ ಪಾಮ್ಸ್ ಆನ್ ದ ಬ್ರಿಕ್ ಉಪಯೋಗಿಸಿ. ಬ್ರಿಕ್ಕು ಫ್ಲಾಟ್ ಆಗಾದರೂ ಇಟ್ಕೊಳ್ಳಿ, ಉದ್ದ ಆದರೂ ಇಟ್ಕೊಳ್ಳಿ. ಬ್ರಿಕ್ ಮಸ್ಟ್ ಬಿ ನೆಕ್ಸ್ಟ್ ಟು ದ ಫುಟ್. 1 2 ಕಾಲು ಫುಲ್ ಸ್ಟ್ರೇಟ್ ಆಗಬೇಕು. 3 4 head inside. 5 6 7 8 9 ಅಧೋಮುಖ. ಕಾಲು ಸ್ಟ್ರೈಟ್ ಮಾಡಿ. ಎಡಗಾಲು. ಒಂದು 2 3
4 ಹಾಂ ಅಟ್ಲೀಸ್ಟ್ ಹಣೆ ಟಚ್ ಆಗಬೇಕು. 5 ಕಾಲು ಸ್ಟ್ರೈಟ್ ಮಾಡಿ. 6 ಒಂದು ಸ್ವಲ್ಪ ಮುಂದಕ್ಕೆ ಹೋಗಿ. 7 8 ಇದನ್ನು ಡಿಸ್ಟೆನ್ಸ್ ಜಾಸ್ತಿ ಆಗಬೇಕು. ಇನ್ನು 9 ಇನ್ನು 10 ಅದು ಮುಖ. Now bring the right foot outside of the right palm. ಇವಾಗ ಹಾಗೆ ಕಾಲು ಮುಂದೆ ಸ್ಟ್ರೆಚ್ ಮಾಡಿ ಸೈಡಿಗೆ. ಆ ಬ್ರಿಕ್ ಎಲ್ಲ ತೆಗೆದು ಸೈಡ್ಗೆ ಇಡಿ. ಹೋಗಿ ಕೆಳಗೆ ಚದುರಂಗ. ಆಗತ್ತಾ ಅನ್ನೋರು ಕೆಳಗೆ ಹೋಗಿ. ಆಗಲ್ಲ ಅನ್ನೋರು ಜಸ್ಟ್ ಕಾಲ್ ಸ್ಟ್ರೈಟ್ ಮಾಡಿ. ಮೂವ್ ದ ಲೆಗ್ ಟು ದ ಸೈಡ್. You can use your forearms also. Up, adho ಮುಖ. ಇವಾಗ ಎಡಗಾಲು ಎಡಗೈ ಪಕ್ಕದಲ್ಲಿ. Bring the left foot next to the left palm, straighten the leg. ಕಾಲು ಸ್ಟ್ರೈಟ್ ಮಾಡಿ ಹಾಗೆ ಸೈಡಿಗೆ. ಹೋಗಿ ಕೆಳಗೆ. ಸ್ಟ್ರೈಟ್ ಆಗಬೇಕಿದೆ. ಕಾಪ್ ಅದು ಮುಖ. ಇನ್ನೊಂದು ಸತಿ ರೈಟ್ ಲೆಗ್. ಹೋಗಿ ನೀವು ಕೆಳಗೆ ಹೋಗಿ ಎಲ್ಲ. ಒಂದು ಎರಡು ಮೂರು. ಅಪ್ ಅದು ಮುಖ. ಎಡಕಾಲು. ಸ್ಟ್ರೆಚ್ ಮಾಡಿ ಮುಂದಕ್ಕೆ ಸೈಡಿಗೆ. ನಿಧಾನ ಕೆಳಕ್ಕೆ ಹೋಗಿ. ಒಂದು ಫೋರ್ ಆರ್ಮ್ಸ್ ಉಪಯೋಗಿಸಿ, ಆಗಲ್ಲ ಅಂದರೆ. ಎರಡು ಮೂರು. ನಿಧಾನಕ್ಕೆ ಕಾಲ್ ಮಾಡಿಸಿ. ಸಿಟ್ ಆನ್ ದ ಕಾಫ್ ಮಸಲ್. ಕೈ ಅಲ್ಲೇ ಇರಲಿ. ರಿಲ್ಯಾಕ್ಸ್. ಡ್ರಾಪ್ ದ ಹೆಡ್. ಅಲ್ಲೇ ರೆಸ್ಟ್ ಮಾಡಿ 1 ನಿಮಿಷ. ಸ್ಲೋ ಡೌನ್ ದ ಬ್ರೆತ್. ಹಾಗೆ ಚೆಸ್ಟ್ ಮೇಲೆ ಮಲ್ಕೊಳ್ಳಿ. ಲೈ ಡೌನ್ ದ ಚೆಸ್ಟ್. ಸ್ಟ್ರೆಚ್ ದ ಹ್ಯಾಂಡ್ಸ್ ಇನ್ ದ ಫ್ರಂಟ್ ವಿತ್ ದ ಬ್ರಿಕ್. 2 ಬ್ರಿಕ್ಕನ್ನು ಕೈಗಳ ಮಧ್ಯ ಇಟ್ಕೊಳ್ಳಿ. 1 ಶಲಭಾಸನ.
ನಿಧಾನ ಮೇಲಕ್ಕೆ ಬನ್ನಿ. Lift the hands up. Come up. Lift the legs up. ಕೈ ಕಾಲು ಎರಡು ಸ್ಟ್ರೈಟ್ ಇರಬೇಕು. ಎತ್ಬೇಕು ಮೇಲೆ ಇವತ್ತು ಫುಲ್ಲುವೆ. ಇಷ್ಟು ಬರಬೇಕು. ಮಾಡಿ ಇದೊಳಿ ಮೇಲೆ ಸುಮ್ಮನೆ ಮಾಡಬೇಡಿ. ಎಲ್ಲರೂ ಬರಬೇಕು. ಇದನ್ನು ಇವ್ರಿಗೆ ಮಾಡಿಸಿ. ಮಾಡಿ ಒಂದು ಸ್ವಲ್ಪ ಮಾಡಿ, ಏನಾಗಲ್ಲ. ಅಲ್ಲೇ ಇರಬೇಕು ಮಂಜುನಾಥ್. ಕಾಲು ಕೆಳಗಿಡಿ. Hold. Let loose, okay? Drop the leg down. ಎತ್ತಿ ಮೇಲೆ ಇನ್ನ ಮೇಲಕ್ಕೆ ಎತ್ತಿ ಮಂಜುನಾಥ್. ಮೇಲಕ್ಕೆ ಎತ್ತಿ. ಹಾಂ, ಕೈ ಮೇಲಕ್ಕೆ ಎತ್ತಿ. ಕೈ ಮೇಲೆ ಕೇಳಿರಿ, ಹಿಂದಕ್ಕೆ ಎಳಿಬೇಡಿ ಅಷ್ಟೇ. ಸಾಕು. ಓಕೆ, ಯು ಕ್ಯಾನ್ ಬ್ರೀತ್ ಥ್ರೂ ದ ಮೌತ್. ನೀವು ಮಾಡಿ, ಹೋಗಿ ಮಾಡಿಸಿ ಅವ್ರಿಗೆ. ಗಾಯತ್ರಿ, ನೀವು ದಿಕ್ಕು ಇಟ್ಕೊಳ್ಳಿ, ಅವಾಗ ಸುಲಭ ಆಗತ್ತೆ ನಿಮಗೆ. ಹಂಗಾರೆ ಇಲ್ಲಿ ಬೈಸೆಪ್ಸ್ ಇಟ್ಕೊಳ್ಳಿ ಅವ್ರಿಗೆ ಅಷ್ಟೇ. ಸಾಕು, ಇಷ್ಟೇ ಸಾಕು. ಎಲ್ಲ ಟೈಟ್ ಮಾಡಿಬಿಡಿ, ಬಿಡಿ, ಎಲ್ಲ ಲೂಸ್ ಮಾಡಿ, ಎಲ್ಲ ರಿಲ್ಯಾಕ್ಸ್ ಮಾಡಿ. ಫುಲ್ ಭಾರ ಅವ್ರ ಮೇಲೆ ಬಿಟ್ಬಿಡಿ. ಮಾಡ್ತೀರಾ ಮತ್ತೆ ಎತ್ತಾ? ಒಂದು 10 ಸೆಕೆಂಡ್ ಅಟ್ಲೀಸ್ಟ್ ಇರಬೇಕು. ಇಳಿರಿ ಇನ್ನ ಹಿಂದೆ. ಮುಂದಕ್ಕೆ ನೋಡಿ. ದೀಪ್ತಿ, ಅವ್ರಿಗೆ ಮಾಡಿಸಿ ಇನ್ನೊಂದ್ಸತಿ. ಅವರಿಗೆ ಆಯ್ತಾ? 1-2 ಸತಿ ಮಾಡಿದ್ರಾ? ಇವಾಗ ಬೆನ್ಮೇಲೆ ಮಲ್ಕೊಡಿ ಹಾಗೆ. ಇವತ್ತು ಸುಪ್ತ ತ್ರಿವಿಕ್ರಮಾಸನ ಫಸ್ಟ್ ಸ್ಟೆಪ್ ಮಾಡೋಣ. ಒಂದು ಕೋಶ್ ನಿನ್ನೆ ಅಲ್ಲಿ ಗೋಡೆ ಹತ್ರ ಮಾಡಿದ್ರಿ, ಇವತ್ತು ಮಲ್ಕೊಂಡು ಮಾಡೋಣ. ಅದು ಹಿಂಗೆ ಇದಕ್ಕೆ ಲೆಫ್ಟ್ ಲೆಗ್ಗೆ ಬೆಲ್ಟ್ ಹಾಕ್ಬಿಟ್ಟು ಆ ಕಡೆ ಗೆಲ್ಸಿ. ಅದಾದಮೇಲೆ ಹಿಂಗೆ ಉದ್ದಕ್ಕೆ ಮಾಡಿಕೊಂಡು ಈ ಕಡೆಯಿಂದ ಫುಲ್ ಎಳಿಬೇಕು. ಹಿಂಗೆ ಇದು ಇಲ್ಲಿರೋದು ಹಿಂಗೆ ಬರಬೇಕು. ಅರ್ಥ ಆಯ್ತಾ? 180 ಡಿಗ್ರೀಸ್ ಬರ್ಬೇಕು ಹಿಂಗೆ. ಸೊ ಇಲ್ಲಿಂದ ಇಲ್ಲಿ ಹಿಂಗೆ ಅವ್ರಿಗೆ ಜಾರಕ್ಕೆ ಬಿಡಬೇಡಿ ಕಾಲು. ಆಯ್ತಾ? ನಿಧಾನಕ್ಕೆ ಹಿಂಗೆ ಹೇಳ್ಕೊಂಬಾನೆ. ಇದು ಬಿಟ್ಬಿಡಿ, ನೀವು ಬಿಟ್ಬಿಡಿ ಇದು.
ಸಾಕು. ತಲೆ ಹಿಂದಕ್ಕೆ ಇಟ್ಕೊಳ. ವರ್ಷ ಸಾಕು. ಅದು ಬಂದು ಕಿವಿ ಟಚ್ ಆಗ್ಬೇಕಿಲ್ಲಿ. ಅಲ್ಲೆಲ್ಲೇ ಮಾಡಿದ್ರಿ ಅಲ್ವಾ ಗೋಡೆ ಹತ್ರ ಹಿಂಗೆ, ಅದು ಹಿಂಗೆ ಕಾಲು ಸ್ಟ್ರೆಚ್ ಮಾಡಿದ್ರಿ ಅಲ್ವಾ, ಈ ಥರ ತಿರುಗ್ಕೊಂಡು ಮಾಡಬೇಕು, ಹಿಂಗೆ ನಿಂತ್ಕೊಂಡು. ಹಾಂ ಆಯಿತಾ. ಇದು ಸುಪ್ತ ತ್ರಿವಿಕ್ರಮಾಸನ, ಅದು ನಿಂತ್ಕೊಂಡು ಮಾಡಿ ತ್ರಿವಿಕ್ರಮಾಸನ ಅಷ್ಟೆ. ಸುಪ್ತ ಅಂದರೆ ಬೆನ್ನೇಲಿ ಮಲ್ಕೊಂಡಿರ್ತೀರ, ಅಲ್ಲಿ ಕೂತ್ಬಿಟ್ಟು ನಿಂತ್ಬಿಟ್ಟು ಕಾಲನ್ನ ಹಿಂಗೆ ಇಟ್ಬಿಟ್ಟು ಹಿಂಗೆ ಸ್ಟ್ರೈಟ್ ಮಾಡ್ತೀರ ಆಯಿತಾ. ಯಾಕಂದರೆ ಇದೆಲ್ಲ ಕಾಲು ಎಗ್ರೋಗುತ್ತೆ ನೀವು ಮಾಡಿದಾಗ. ಸೊ ಒಬ್ಬರು ನಿಲ್ಲಿಸ್ಕೊಡಿ, ಅವಾಗ ಲಾಕ್ ಆಗಿಬಿಡ್ತೀರ, ಏನು ಮಾಡೋಕ್ಕಾಗಲ್ಲ. ಆಮೇಲೆ ನಿಧಾನಕ್ಕೆ ಹಿಂಗೆ ಎಳೀರಿ ಆಯಿತಾ. ಚೇಂಜ್ ಮಾಡಿ. ಹಾಂ ಬನ್ನಿ, ಇವ್ರಿಗೆ ಆ ಕಡೆ ಗೆಲ್ಲಿರಿ. ಓಹ್ ಆಯ್ತು. ಮಂಜುನಾಥ್ ಅದು ಬಿಟ್ಬಿಡಿ, ನೀವು ಇಲ್ಲಿ ನಿಂತ್ಕೊಳ್ಳಿ ಸಾಕು, ನಾನು ಎಳಿತೀನಿ ಅವ್ರಿಗೆ. ಯು ಪುಲ್ ಹರ್. ನೋ ಹರ್ ಹೋಲ್ಡ್ ದ ಬೆಲ್ಟ್. ನೀವು ನಿಂತ್ಕೊಳ್ಳಿ ಅಷ್ಟೇ ಸಾಕು. ಗೋ ದಟ್ ಸೈಡ್ ಯಾ. ಹಾಂ ಸರ್, ಚೇಂಜ್ ಮಾಡಿ ಆ ಕಡೆ. ಹಾಂ ಮಾಡಿ ಎಲ್ಲ. ಬಿಡಿರಿ, ಕೈ ಬಂದ್ಬಿಡಿ ನೋಡಿ. ಯಾವಾಗ ನಿಮ್ದು ಎಲ್ಲ ಕಾಲು ಹಿಂಗೆ ಬರೋದು, ಈ ಕಡೆ ಜಾಸ್ತಿ ಬರುತ್ತೆ ಅಲ್ಲ, ಈ ಕಡೆ ಜಾಸ್ತಿ ಮೇಲ್ ಬಂತು, ಇದು ಕೆಳಗೆ ಹೋಗ್ಬೇಕು. ಹ್ಞೂ ಮೇಲೆ ನೋಡಿ, ಬಾಯಲ್ಲಿ ಉಸಿರು ಬಿಡಿ, ಅವ್ನು ಸುಲಭ ಆಗುತ್ತೆ ಸ್ವಲ್ಪ. ಹಾಂ ನೀವು ನೀವು ಬರೀ ಕಾಲು ಇಟ್ಕೊಳ್ಳಿ ಫಸ್ಟು ದೀಪ, ಆಮೇಲೆ ಇದು ಮಾಡಿ. ಅಲ್ಲಿ ಒತ್ಬಿಡ್ಬೇಡಿ ಫಸ್ಟೇ, ಅವ್ರಿಗೆ ಎತ್ತಕ್ಕಾಗಲ್ಲ, ಅದು ಬಿಡಿ, ಅದು ಫಸ್ಟು. ಹಾಂ ಫಸ್ಟ್ ತಡೀರಿ ಅದು. ಹಾಂ ನೀವು ಫಸ್ಟೇ ಎಲ್ಲ ಲಾಕ್ ಮಾಡಿಬಿಟ್ರೆ ಅವ್ರು ಏನು ಮಾಡೋಕ್ಕಾಗಲ್ಲ. ಹಾಂ ಇಲ್ಲಿ ಇನ್ನೊಂದು ಸ್ವಲ್ಪ ಮುಂದಕ್ಕೆ ಬನ್ನಿ, ಇಲ್ಲಿ ತನಕ ಬನ್ನಿ, ಮುಂದೆ ಬನ್ನಿ ಇನ್ನು. ಹಾಂ
ನಾನು ಎಲ್ಲೇ ಇಲ್ಲ ಇನ್ನು Listen. The ಹಾಂ ಇಲ್ಲಿರಿ ಇನ್ನ ಕೇಳಿ ಅವ್ರಿಗೆ. ನೀವೇನು ಮಾಡಿ ಗೊತ್ತಾ, ಒಂದು ಕಾಲಲ್ಲಿ ಸಪೋರ್ಟ್ ಕೊಡಿ ಅಷ್ಟೇ. ಹಾಂ, ಅದು ತಳ್ಳಿಬೇಡಿ, ಅವರು ಹೇಳ್ತಾರೆ. ಮುಂದಿನ ವಾರ ನಾನು ತೋರಿಸ್ತೀನಿ. ಅಲ್ಲಿ ನೆನ್ನೆ ಆ್ಯಕ್ಚುಲಿ ನಾನು ಮತ್ತೆ ಹೋಯ್ತು ನಿಂತ್ಬಿಟ್ಟು ಹಿಂಗೆ ಇಟ್ಕೊಂಡು ಹಿಂಗೆ ಕಾಲು ಹಿಂಗೆ ಮೇಲೆ ಬಂದಾಗ ಹಿಂಗೆ ಕರೆಕ್ಟಾಗಿ ನಿಂತ್ಕೊಂಡು ಸ್ಪ್ಲಿಟ್ ಒಂದೇನೆ ತೋರಿಸ್ತು ಹಂಗೆಲ್ಲ. ಕಾಲು ಸ್ಟ್ರೈಟ್ ಆಗಲ್ವಾ ಅದನ್ನು ಅವ್ರು ನೋಡಿ ಫುಲ್ ಸೊಟ್ಟಾಗ್ಬಿಟ್ಟು ಹೋದ್ರಿ ನೀವು. ಹಂಗೆ ಆಗಬಾರ್ದು. ಓಕೆ, ಹಾಗೆ ಚೆಸ್ಟ್ ಮೇಲೆ ಮಲ್ಕೊಳ್ಳಿ. ಸಾರಿ, ಬೆನ್ನ ಮೇಲೆ ಮಲ್ಕೊಳ್ಳಿ. 2 ಕಾಲು ಬದ್ಧಕೋನಾಸನ. Bend the legs. Just close your eyes. Stay there. ನಿಧಾನ ಮೇಲಕ್ಕೆ ಬನ್ನಿ. ನಮಸ್ಕಾರ ಸ್ತುತಿ, ಓಂಕಾರ ಎಲ್ಲ ಒಟ್ಟಿಗೆ. ನಿಧಾನ ಮುಂದಕ್ಕಾಗಿ ಮೇಲಕ್ಕೆ ಬನ್ನಿ. ಥ್ಯಾಂಕ್ ಯು.